ಮಕ್ಕಳ, ಇವತ್ತು ಒಂದೆರಡು ಒಗಟು ಕೇಳ್ತೀನಿ, ಬಿಡಿಸ್ತೀರಾ? ಕೇಳಿ ಅಜ್ಜಿ. ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ರಾತ್ರೋ ರಾತ್ರಿ ಅಂದು ಕದ್ದು ಬಂದಿದ್ರು. ನಮ್ಮ ಮನೆ ಪಕ್ಕದ ಖಾಲಿ ಜಾಗದಲ್ಲಿ ಟೆಂಟ್ ಹಾಕಿದ್ರು. ಯಾರವರು? ಯಾರವರು? ಅವರು ಅಕ್ರಮ ಬಾಂಗ್ಲಾ ವಲಸಿಗರು. ಯಾವಾಗ ಬಂದ್ರು ಇಲ್ಲಿಗೆ? ಅಲ್ಲಿ ದೀದಿ ಆಡಳಿತ ಇದ್ದಾಗ ಗಡಿ ನುಸುಳಿ ಬಂದಿದ್ರು. ಹೌದಾ ಅಜ್ಜಿ? ನಮ್ಗೆ ಗೊತ್ತೇ ಇರ್ಲಿಲ್ಲ. ಈಗ ಗೊತ್ತಾಯ್ತು ಅಜ್ಜಿ, ಅವರು ಅಕ್ರಮ ಬಾಂಗ್ಲಾ ವಲಸಿಗರು ಅಂತ. ಸರಿ, ಈಗ ಎರಡನೇ ಒಗಟು ಕೇಳ್ತೀನಿ. 500 ರೂಪಾಯಿನೋ 1000 ರೂಪಾಯಿನೋ ಕೊಟ್ರೆ ಸಿಗುತ್ತೆ, ರಾತ್ರೋ ರಾತ್ರಿ ಬಣ್ಣ ಬದಲಾಯಿಸುತ್ತೆ. ನಾವು ಮನೆಯಲ್ಲಿ ಮಲಗಿದ್ರೆ ಅದು ಗುಂಪಾಗಿ ಹೋಗಿ ನಮ್ಮ ನಾಯಕರನ್ನೇ ಹೈಜಾಕ್ ಮಾಡುತ್ತೆ. ಅದೇನು? ಅಯ್ಯೋ, ಇದು ಗೊತ್ತಿಲ್ವೇ ಅಜ್ಜಿ ನಮ್ಗೆ? ಅಯ್ಯೋ, ಅದು ನಕಲಿ ವೋಟರ್ ಐಡಿ ಮೊಮ್ಮಕ್ಕಳ. ನಮ್ಮ ರಾಜ್ಯದಲ್ಲಿ 20 ಲಕ್ಷ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ. ಈಗ ಕೊನೆ ಒಗಟು ಕೇಳಿ. 24 ವರ್ಷದ ಮೇಲೆ ಮನೆ ಮನೆಗೆ ಬರುತ್ತೆ, ಕನ್ನಡಿಗರನ್ನ ರಕ್ಷಣೆ ಮಾಡುತ್ತೆ, ನಕಲಿಗಳನ್ನ ಶಾಶ್ವತವಾಗಿ ಡಿಲೀಟ್ ಮಾಡುತ್ತೆ. ಏನದು? ಗೊತ್ತಿಲ್ಲ ಅಜ್ಜಿ, ನೀವೇ ಹೇಳಿ. ಅದೇ ಕಂದ, SIR. ನೋಡ್ರಪ್ಪ, ಈ SIR ಬಂದ್ರೆ ನಿಮ್ಮ ಗೃಹಲಕ್ಷ್ಮಿ ಅನ್ನಭಾಗ್ಯ ಕಟ್ ಆಗುತ್ತೆ ಅಂತ ಕೆಲವರು ಸುಳ್ಳು ಹೇಳಿ ನಿಮ್ಮನ್ನ ಹೆದರಿಸ್ತಾರೆ. ಅದನ್ನೆಲ್ಲ ನಂಬಬೇಡಿ. ಕನ್ನಡಿಗರ ಯಾವ ಗ್ಯಾರಂಟಿಯೂ ಕಟ್ ಆಗಲ್ಲ. ಆತಂಕ ಇರೋದು ಆ ನಕಲಿಗಳಿಗೆ ಮಾತ್ರ. ನಮ್ಮ ಊರು, ನಮ್ಮ ಹಕ್ಕು ಉಳಿಸಿಕೊಳ್ಳೋಣ. SIR ಗೆ ಬೆಂಬಲ ಕೊಡೋಣ.